ಚರ್ಮ ರೋಗದವ್ರು ವಿಡಿಯೋ ಮಾಡ್ಕೊಳ್ಳಿ ನಾ ಹೇಳೋದನ್ನ. ಈ ವಿಡಿಯೋ ಮುಗಿಯುವವರೆಗೆ ಮಧ್ಯದಲ್ಲಿ ಪ್ರಶ್ನೆ ಕೇಳಬಾರ್ದು, ರಿಂಗ್ ಬರಬಾರ್ದು ಫೋನು. ಚರ್ಮ ರೋಗದಲ್ಲಿ ಒಟ್ಟು 36 ರೀತಿ ಚರ್ಮ ರೋಗಗಳಿದಾವೆ, ಇನ್ಕ್ಲೂಡಿಂಗ್ ಬಿಳಿ ಕಲೆ, ತೊಣ್ಣು ರೋಗ ಮತ್ತು ಸೊರಿಯಾಸಿಸ್ ಸೇರಿದಂತೆ 36 ರೀತಿ ಚರ್ಮ ರೋಗಕ್ಕೂ ಸೇರಿದಂತೆ ಈಗ ಔಷಧಿ ಬಗ್ಗೆ ಹೇಳ್ತೀನಿ. ಚರ್ಮ ರೋಗ ಅನ್ನುವಂಥದ್ದು ಮುಖ್ಯವಾಗಿ ಯಾವುದಕ್ಕೆ ಬರುತ್ತೆ ಅಂದ್ರೆ, ರಕ್ತದಲ್ಲಿ ಯಾರಿಗೆ ವಿಷ ಸಂಗ್ರಹ ಆಗಿರ್ತದೆ ಅಥವಾ ಕಲ್ಮಶ ಸಂಗ್ರಹ ಆಗಿರ್ತದೆ ಅವರಿಗೆ ಚರ್ಮ ರೋಗ ಬರುತ್ತೆ. ಕಲ್ಮಶ ಹೇಗೆ ಸಂಗ್ರಹ ಆಗುತ್ತೆ ಅಂದ್ರೆ, ಯಾರಿಗೆ ಅಜೀರ್ಣ ಇದೆ ಅವರಿಗೆ ಸಂಗ್ರಹ ಆಗುತ್ತೆ. ಸರ್ವ ರೋಗಕ್ಕೂ ಅಜೀರ್ಣವೇ ಕಾರಣ. ಯಾರ ಹಿಂದೆ ಮಾತಾಡೋದ? ಮತ್ತು ನಮ್ಮ ಆಹಾರದಲ್ಲಿ ಕೆಮಿಕಲ್ ಇದೆ, ನಮ್ಮ ಜೀವನ ಶೈಲಿ ಸರಿ ಇಲ್ಲ, ಬೆವರು ಬರೋದಿಲ್ಲ ಅಂತಂದ್ರೆ ಚರ್ಮ ರೋಗ ಜಾಸ್ತಿ ಆಗುತ್ತೆ. ಸರ್ವ ರೋಗಕ್ಕೂ ಅಜೀರ್ಣ ಕಾರಣ ಮತ್ತು ಮಲವಶ ಕಾರಣ ಅಂತ ಹೇಳ್ತದೆ ಆಯುರ್ವೇದ. ದೇಹದಲ್ಲಿ ಕಲ್ಮಶ ಹೋಯ್ತು ಅಂದ್ರೆ ಚರ್ಮ ರೋಗ ಆಟೋಮೆಟಿಕ್ ಹೋಗ್ಬಿಡುತ್ತೆ. ಯಾವುದೇ ಆಯಿಂಟ್ಮೆಂಟ್ ಹಚ್ಚಿದ್ರು ಹೋಗಲ್ಲ ಅದು. ದೇಹದ ಒಳಗಡೆ ಇರುವಂತ ವಿಷ ಹೊರಗಡೆ ಹೋಗ್ಬೇಕು. ಈ ಚರ್ಮ ರೋಗ ವಯಸ್ಸಾದವ್ರಿಗಿರ್ಲಿ ಮಕ್ಕಳಿಗಿರ್ಲಿ, ಒಂದೇ ವರ್ಷದ್ದಿರ್ಲಿ 50 ವರ್ಷದ್ದಿರ್ಲಿ, ಅದು ಯಾವುದು ಸಂಬಂಧ ಇಲ್ಲ, ಎಲ್ಲರಿಗೂ ಸೇರಿದ ಔಷಧಿ. ಸೊರಿಯಾಸಿಸ್ಗೆ 30 ವರ್ಷ ಅಂತ ಹೇಳಿ ಇದು ಕಡಿಮೆ ಆಗಲ್ಲ ಅಂತ ಹೇಳಿ ಆರೋಗ್ಯ ಸಂಸ್ಥೆಯವರು ನಮ್ಮ ಹತ್ರ ಸೊರಿಯಾಸಿಸ್ಗೆ ಬಂದವ್ರಿಗೆ ಕೆಲವರಿಗೆ 4 ತಿಂಗಳು, ಕೆಲವರಿಗೆ 8 ತಿಂಗಳು, ಕೆಲವರಿಗೆ 9 ತಿಂಗಳಿಗೆ ಸಂಪೂರ್ಣವಾಗಿ ಗುಣ ಆಗುತ್ತೆ. ಚರ್ಮ ರೋಗ ಕೆಲವರಿಗೆ ಬೇಗ ವಾಸಿ ಆಗುತ್ತೆ, ಕೆಲವ್ರಿಗೆ ನಿಧಾನವಾಗಿ ವಾಸಿ ಆಗುತ್ತೆ, ಕೆಲವರಿಗೆ ದಿಢೀರ್ ಕಡಿಮೆ ಆಗುತ್ತೆ, ಕೆಲವರಿಗೆ ಹೆಚ್ಚಾಗಿ ಕಡಿಮೆ ಆಗುತ್ತೆ. ದೇಹದಲ್ಲಿ ಅರ್ಧ ಲೀಟರ್ನಷ್ಟು ವಿಷ ಇತ್ತಂದ್ರೆ ಅದೆಲ್ಲ ಹೋಗ್ಲಿಕ್ಕೆ ಕೆಲವು ದಿನಗಳ ತಗೋತಾರೆ. ಅದು ಈ ಕಾಯಿಲೆ ಹೋಗ್ಲೇಬೇಕು ನನಗಂದ್ರೆ ಭಯ ಪಡಬಾರ್ದು, ಚಿಂತೆ ಮಾಡಬಾರ್ದು. ಆಮೇಲೆ ಮಾನಸಿಕ ದೌರ್ಬಲ್ಯ ಇರಬಾರ್ದು ಮತ್ತು ವಿಶ್ವಾಸ ಇರ್ಬೇಕು, ಇದನ್ನು ಕಳ್ಕೋಬೇಕು ಅಂತ. ಯಾವ ಮನುಷ್ಯನಿಗೆ ಇದನ್ನು ಕಳ್ಕೊಳ್ಬೇಕು ಅಂತ ಆತ್ಮವಿಶ್ವಾಸ ಬರುತ್ತೆ, ಚರ್ಮ ರೋಗ ತನ್ನಿಂತಾನೆ ಆರಂಭ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕಾರ್ಡ್ ಇದೆ. ಈ ಕಾಯಿಲೆ ಬೇಗ ಹೋಗ್ಬೇಕು ಅಂದ್ರೆ ಅಡಿಗೆಗೆ ಹಾಕೋ ಉಪ್ಪನ್ನ ಸೈಂದರ್ ಲವಣ ತಿನ್ಬೇಕು, ಬೇರೆ ಉಪ್ಪು ಯಾವುದು ತಿನ್ಬಾರ್ದು. ಇನ್ನೂ ಬೇಗ ಹೋಗ್ಬೇಕಂದ್ರೆ ಖಾರಕ್ಕೆ ಕಾಳು ಮೆಣಸು ಬಳಸ್ಬೇಕು, ಇಲ್ಲ ಅಲ್ಪ ಸ್ವಲ್ಪ ಒಣ ಮೆಣಸಿನಕಾಯಿ ಹಾಕ್ಬೋದು. ಹುಳಿನ ಕಡಿಮೆ ತಿನ್ಬೇಕು, ನಿಂಬೆ ಹಣ್ಣಿನ ಹುಳಿ ತಿನ್ಬೇಕು. ಸಿಹಿಗೆ ಸಕ್ಕರೆ ತಿನ್ಲೇಬಾರ್ದು, ಬೆಲ್ಲನೇ ತಿನ್ಬೇಕು, ಆರ್ಗ್ಯಾನಿಕ್ ಬೆಲ್ಲ ತಿನ್ಬೇಕು. ಅಡಿಗೆ ಎಣ್ಣೆನ ಗಾಣದೆಣ್ಣೆ ಮಾಡಿಸ್ಕೊಂಡು ಬಂದು ತಿನ್ಬೇಕು, ಫ್ರೀ ಕೊಟ್ರು ಕಂಪ್ನಿ ಎಣ್ಣೆ ತಿನ್ಬೇಕು. ಹಾಲು, ಮೊಸರು, ಮಜ್ಜಿಗೆ, ತುಪ್ಪ ತಿಂದ್ರೆ ನಡೀತದೆ, ದೇಸಿ ಹಸುವಿನ ಮಾತ್ರ ತಿನ್ಬೇಕು, ಉಳಿದಿರೋದು ನಡೆಯಂಗಿಲ್ಲ, ತಿನ್ಬಾರ್ದು ಸಿಗ್ಲಿಲ್ಲ ಅಂದ್ರೆ. ಇಲ್ರಿ ಸಿಗಲ್ಲ ಒಂದು ಹಸು ತಗೊಂಡ್ಬರ್ಬೇಕು ಹೋಗಿ. ಆಮೇಲೆ ಪ್ಲಾಸ್ಟಿಕ್ ತಟ್ಟೆಲಿ ಊಟ, ಪ್ಲಾಸ್ಟಿಕ್ ಬಾಟ್ಲಲ್ಲಿ ನೀರು ಕುಡಿಲೇಬಾರ್ದು. ಪಾಲಿಯಸ್ಟರ್, ಟೆರಿಕಾಟ್, ನೈಲಾನ್ ಬಟ್ಟೆಗಳನ್ನ ಹಾಕೊಳ್ಬಾರ್ದು. ಎಷ್ಟೇ ಕೆಲಸ ಇದ್ರೂ ಸಮಯಕ್ಕೆ ಸರಿಯಾಗಿ ಊಟ ಮಾಡ್ಬೇಕು. ರಾತ್ರಿ ಬೇಗ ಮಲ್ಕೊಂಡಿರ್ಬೇಕು, ಬೆಳಿಗ್ಗೆ ಸೂರ್ಯೋದಯಕ್ಕೆ ಮಧ್ಯೆ ಎದ್ದಿರ್ಬೇಕು. ಸ್ನಾನ ಮಾಡದೆ ಆಹಾರವನ್ನ ತಗೋಬಾರ್ದು. ಯೋಗಾಸನ, ಪ್ರಾಣಾಯಾಮ, ವಾಕಿಂಗು ಮಾಡ್ಬೇಕು. ಬೆವರು ಬರುವಂತೆ ಕೆಲಸ ಮಾಡ್ಬೇಕು. ಸ್ನಾನ ಮಾಡದೆ ಆಹಾರ ತಗೋಬಾರ್ದು. ದಿನದಲ್ಲಿ 2.5 ಇಂದ 3 ಲೀಟರ್ ತಾಮ್ರ ಪಾತ್ರೆಯಲ್ಲಿರೋ ನೀರನ್ನ ಕುಡಿಬೇಕು. ಇದರ ಜೊತೆಗೆ ಏನ್ ಹಚ್ಕೋಬೇಕು ಮೈಗಂದ್ರೆ, ರಾತ್ರಿ ಮಲಗುವಾಗ ಪೂರ್ಣ ದೇಹಕ್ಕೆ ಅಲೋವೆರಾವನ್ನ ಹಚ್ಕೊಂಡು ಮಲ್ಕೋಬೇಕು. ಲವಳ ಸರ ಅಂತ ಹೇಳ್ತಾರೆ, ಅದನ್ನ ಹಚ್ಕೊಂಡು ಮಲ್ಕೋಬೇಕು. ಅದಕ್ಕಿಂತ ಬೇಗ ವಾಸಿ ಆಗ್ಬೇಕಂದ್ರೆ ದೇಸಿ ಹಸುವಿನ ಗೋಮಯ ಸಗಣಿ ಹಚ್ಕೊಂಡು ಮಲ್ಕೋಬೇಕು. ಇಲ್ಲ ಅಂದ್ರೆ ಹುತ್ತದ ಮಣ್ಣನ್ನ ತಂದು ಬಿಸಿನೀರಲ್ಲಿ ಕಲಸಿ ಮಡ್ ಪ್ಯಾಕ್ ಮಾಡಿ ಮಲ್ಕೋಬಹುದು. ಇಲ್ಲ ಬೇವಿನ ಎಲೆಯನ್ನ ಅರೆದು ಅರಿಶಿಣವನ್ನ ಅರೆದು ಹಚ್ಕೋಬಹುದು. ಸೋಪ್ ಬದಲಾಗಿ ಏನ್ ಹಚ್ಕೋಬೇಕು ಅಂದ್ರೆ, ಯಾವುದೇ ಸೋಪ್ ಅನ್ನ ಹಚ್ಚುವಂಗಿಲ್ಲ. ಸೋಪ್ ಅನ್ನ ಫ್ರೀ ಕೊಟ್ಟರು ಹಚ್ಚಬಾರ್ದು, ಯಾವುದೇ ಗ್ಯಾರಂಟಿ ಸೋಪ್ ಕೊಟ್ಟರು ಹಚ್ಕೋಬಾರ್ದು. ಕಡಲೆ ಹಿಟ್ಟು ಹಚ್ಕೊಂಡೇ ಸ್ನಾನ ಮಾಡ್ಬೇಕು, ಕಡಲೆ ಬೇಳೆ ಹಿಟ್ಟು ಹಚ್ಕೋಬೇಕು.
ಹೆಸರಿಟ್ಟು ಅಕ್ಕಿ ಹಿಟ್ಟು ಹಚ್ಕೋಬಹುದು, ಸೀಗೆ ಪುಡಿಯನ್ನು ಹಚ್ಕೋಬಹುದು. 2 ಸಾರಿ ಸ್ನಾನ ಮಾಡಬೇಕು. ಚರ್ಮರೋಗ ಇರೋ 2 ಸಾರಿ ಸ್ನಾನ ಮಾಡೋದು ತುಂಬಾ ಒಳ್ಳೇದು. ಕಾಟನ್ ಬಟ್ಟೆಗಳನ್ನ ಧರಿಸ್ಬೇಕು. ಪಾಲಿಸ್ಟರ್, ಟೆರಿಕಾಟ್, ನೈಲಾನ್ ಇಲ್ಲ. ತುಂಬಾ ಹೊತ್ತು ಮೊಬೈಲು ಟಿವಿ ನೋಡ್ಕೊತ ಕೂಡಬಾರ್ದು. ಬಿಸಿಲಿನಲ್ಲಿ ಹೋಗಿ ಬರ್ಬೇಕು. ವಿಟಮಿನ್ ಡಿ ಕೊರತೆ ಆದ್ರೆ ಚರ್ಮರೋಗ ಜಾಸ್ತಿ ಆಗುತ್ತೆ. ಬೆವರು ಬರೋ ತರ ಕೆಲಸ ಮಾಡ್ಬೇಕು. ಏನು ಕೆಲಸ ಇಲ್ಲ ಅಂದ್ರೆ ಕೂಲಿ ಕೆಲಸಕ್ಕಾರ ಹೋಗ್ಬೇಕು. ವಾಕಿಂಗ್ ಮಾಡಬೇಕು, ವ್ಯಾಯಾಮ ಮಾಡಬೇಕು. ಚೆನ್ನಾಗಿ ಮನೆ ಹತ್ರ ಸುತ್ತ ಟೆರೆಸ್ ಗಾರ್ಡನ್ನು ಅಥವಾ ನೆಲದಲ್ಲಿ ಏನಾದ್ರೂ ಬೆವರು ಬರೋ ತರ ಕೆಲಸ ಮಾಡಬೇಕು. ಬೆವರು ಬಂದ್ರೆ ಚರ್ಮರೋಗ ಇರೋದಿಲ್ಲ. ತುಂಬಾ ಫ್ಯಾನ್ ಹಚ್ಕೊಂಡೇ ಮಲಗಬಾರ್ದು. ಇದಿಷ್ಟು ದಿನಚರಿಯನ್ನ ಮಾಡ್ಬೇಕು. ಜೋಳ, ಗೋಧಿ, ರಾಗಿ, ನವಣೆ, ಸಾಮೆ, ಸಿರಿಧಾನ್ಯ, ಹಸಿರು ತರಕಾರಿ, ಮೊಳಕೆ ಕಾಳುಗಳು, ವೆಜಿಟೇಬಲ್ ಸಾಲಡು ಮತ್ತು ಹಣ್ಣಿನ ಸಾಲಡು, ಎಳೆನೀರು, ಕಬ್ಬಿನ ಹಾಲು, ಜ್ಯೂಸು ನ್ಯಾಚುರಲ್ ಆಗಿ ಕುಡಿದ್ರೆ ರಕ್ತ ಶುದ್ಧಿ ಆಗ್ಬಿಡು, ಬೇಗ ವಾಸಿ ಆಗಿ. ಇದಿಷ್ಟೇ ಮಾಡಿದ್ರೆ ಚರ್ಮ ರೋಗ ಹೋಗುತ್ತೆ. ಔಷಧಿನೇ ಬೇಕಾಗಿದೆ. ಅಲ್ಯೂಮಿನಿಯಂ ಪಾತ್ರೆನಲ್ಲಿ ಅಡಿಗೆ ಮಾಡಬಾರ್ದು. ಈ ತರ ಒಂದು ಕಾರ್ಡ್ ಕೊಟ್ಟಿದ್ದಾರೆ, ಫೋಟೋ ತಕ್ಕೊಂಡಿದೀನಿ. ಇದರಲ್ಲಿ ಹಿಸ್ಟ್ರಿ ಬರ್ದೀನಿ, ಚರ್ಮ ರೋಗ ಯಾಕೆ ಬರುತ್ತೆ. ಸೊರಿಯಾಸಿಸ್ ಮತ್ತು ಬಿಳಿ ತೊಣ್ಣು ಕಲೆ ನಿಧಾನವಾಗಿ ಹೋಗುತ್ತೆ. ಉಳಿದಿರೋ ಕಾಯಿಲೆ ಎಲ್ಲ ಬೇಗ ಹೋಗ್ಬಿಡುತ್ತೆ. ಏನ್ ಬೇಕಾದ್ರೂ ಭಯ ಪಡಬಾರ್ದು. ಅಲ್ಲೆಲ್ಲ ಭೂಕಂಪ ಆದ್ರೆ ಬೆಳತನ ಹೆದರ್ಕೊಂಡು ಕೂತ್ ಬಿಟ್ಟಿರ್ತಾರೆ ಕೆಲವು. ಏನಾಗ್ಬೇಕು ಅದು ಹಾಗೆ ಆಗುತ್ತೆ. ಭಯ ಒಟ್ಟು ಇರಬಾರ್ದು. ಇದನ್ನ ಫೋಟೋ ತಕೊಂಡ್ರಿ, ಮನೆಗೆ ಹೋಗಿ ಓದ್ಬೇಕು. ಚರ್ಮ ರೋಗ ಯಾಕೆ ಬರುತ್ತೆ ಅಂತ ಬರ್ತೀನಿ. ಇದು ಬರಬಾರ್ದಾದ್ರೆ ಏನ್ ಪತ್ತೆ ಮಾಡ್ಬೇಕು, ಏನ್ ತಿನ್ಬೇಕು, ಏನ್ ತಿನ್ಬಾರ್ದು ಬರ್ದಿದ್ವಿ. ಈ ಕಡೆ ಔಷಧಿ ಏನ್ ಕೊಡ್ತೀವಿ ಅದರ ಮಾಹಿತಿ ಬರ್ದಿದ್ವಿ. ಬೆಳಿಗ್ಗೆ 1 ಲೋಟ ಉಗುರು ಬೆಚ್ಚಗಿನ ನೀರು. ನೋಡಿ, ಲೋಟ ತೋರಿಸ್ತಾನೆ. ಉಪಹಾರ ಮಾಡೋ ಮೊದಲು ಉಗುರು ಬೆಚ್ಚಗಿನ ನೀರಲ್ಲಿ ಅಂತ ಚಮಚದಲ್ಲಿ 3 ಚಮಚ ಔಷಧಿ ಹಾಕಿ ಕುಡಿಬೇಕು. ಗ್ಲಾಸ್ ಬಾಟಲ್ ಅಂತಿದೆ 2, ಅದನ್ನ 2 ಚಮಚ ಹಾಕಿ ಕುಡಿಬೇಕು. ಅರ್ಧ ಗಂಟೆವರೆಗೂ ಏನು ಆಹಾರ ತಗೋಬೇಕು. ಮಧ್ಯಾಹ್ನ 1 ಲೋಟ ಉಗುರು ಬೆಚ್ಚಗಿನ ನೀರು, ಅದರಲ್ಲಿ 1 ಚಮಚ ಗೋಧಿ ಹುಲ್ಲಿನ ಪೌಡರ್, ವೀಟ್ ಗ್ರಾಸ್ ಪೌಡರ್ ಅಂತ, ಅದನ್ನ ಮಧ್ಯಾಹ್ನ ಊಟಕ್ಕಿಂತ ಮೊದಲು ಕುಡಿಬೇಕು. ಕುಡಿದು ಅರ್ಧ ಗಂಟೆವರೆಗೂ ಏನು ಆಹಾರ ತಗೋಬೇಕು. ರಾತ್ರಿ 1 ಲೋಟ ಸಾದಾ ಬಿಸಿನೀರು, 1 ಚಮಚ ಔಷಧ, 2 ನಂಬರ್ ಪಾಕೆಟ್ ಅಂತಿದೆ, ಅದನ್ನ 1 ಚಮಚ ಪೌಡರ್ ಹಾಕ್ಬೇಕು. ಮೇಲ್ಗಡೆ ಹಿಂಗೆ ಸಾಫ್ ಮಾಡಿ ಅದರೊಳಗಡೆ 1/4 ಸ್ಪೂನ್ ಅರಿಶಿಣ ಹಾಕ್ಬೇಕು. 1/4 ಚಮಚ ಶುದ್ಧವಾದ ಅರಿಶಿಣ ಇರುತ್ತೆ ಅದ್ರಾಗೆ, ಅದನ್ನ ಹಾಕ್ಬೇಕು. ಅದರೊಳಗೆ 1 ಚಮಚ ಜೇನುತುಪ್ಪ ಹಾಕ್ಬೇಕು. ಇದನ್ನ ಕಲಿಸ್ಕೊಂಡು ರಾತ್ರಿ ಊಟ ಮಾಡೋ ಮೊದಲು ಕುಡಿಬಹುದು. ಊಟ ಮಾಡದೆ ಹೋದ್ರೆ ತುಂಬಾ ಒಳ್ಳೇದು. ಊಟ ಮಾಡ್ಲಿಲ್ಲ ಅಂದ್ರೆ ಇನ್ನೂ ಬೇಗ ವಾಸಿ ಆಗ್ಬಿಡುತ್ತೆ. 2 ಪಟ್ಟು ಔಷಧಿ ಕೆಲಸ ಮಾಡಿ. ಇದು 3 ಔಷಧಿ ಹೊಟ್ಟೆಲಿ ತಗೊಳ್ಳೋದು. 1 ಮಸಾಜ್ ಆಯಿಲ್ ಇದೆ. ಈ ತರ ಏನಾದ್ರು ಇರುತ್ತೆ, ಕೊನೆಗೆ ಆ ತರ ಇರುತ್ತೆ. ಅದ್ರಾಗೆ ಕಿಟ್ಟಲ್ಲಿ ಅದನ್ನ ಎಣ್ಣೆನ ಬಿಸಿ ಮಾಡ್ಕೋಬೇಕು. ಪೂರ್ಣ ದೇಹವನ್ನ ಮೃದುವಾಗಿ ಮಾಲಿಶ್ ಮಾಡ್ಬೇಕು. ವಾರದಲ್ಲಿ 2 ಬಾರಿ, ಕನಿಷ್ಠ 3 ಬಾರಿ, 2 ಬಾರಿ ಮಾಡ್ಕೊಂಡು 10 ನಿಮಿಷದ ನಂತರ ಬಿಸಿನೀರು ಸ್ನಾನ ಮಾಡಬೇಕು. ಅವಾಗ ಹಿಟ್ಟನ್ನ ಹಚ್ಕೊಂಡು, ಬೇಳೆ ಹಿಟ್ಟು, ಹೆಸರಿಟ್ಟು, ಅಕ್ಕಿ ಹಿಟ್ಟು ಹಚ್ಕೊಂಡು ಸ್ನಾನ. ಚರ್ಮ ರೋಗ ಹೋಗುತ್ತೆ. ಅದ್ರ ಜೊತೆಗೆ ಬೆನ್ನೋವು, ಕಾಲು ನೋವು, ಮೊಣಕಾಲು ನೋವು, ಸಂದು ನೋವು ಎಲ್ಲ ಹೋಗುತ್ತೆ. ಮಸಾಜ್ ಇರುತ್ತೆ. ಇನ್ನು ಮಲ್ಕೊಳ್ಳುವಾಗ ಮೂಗಿನಲ್ಲಿ 1 ಹನಿ ಡ್ರಾಪ್ ಹಾಕೊಂಡು ಮಲ್ಕೊಂಡ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ. ತಲೆನೋವು ಬರೋದಿಲ್ಲ. ನಿದ್ದೆಯ ಕಾರಣದಿಂದ ಕೆಲವರಿಗೆ ರಕ್ತ ಕೆಟ್ಟೋಗಿದೆ. ಇದನ್ನ ಹಾಕೊಂಡ್ರೆ ಡೈಲಿ ನಿದ್ದೆ ಬರುತ್ತೆ. ಇದು ಮಲ್ಕೊಳ್ಳಾಗ 1 ಹನಿ ಹಾಕೊಳ್ಳಿ. ಮಹಿಳೆಯರು ಡೇಟ್ ಬಂದಾಗಲೂ ಈ ಔಷಧಿಯನ್ನ ನಿಲ್ಲಿಸುವ ಅವಶ್ಯಕತೆ ಇಲ್ಲ, ತಗೊಳ್ಬಹುದು. ಆಮೇಲೆ ಸಾಧ್ಯವಾದಷ್ಟು ಎಲ್ಲರೂ ತೊಂದರೆ ಆದ್ರೂ ಕೂಡ ರಾತ್ರಿ ಉಪವಾಸ ಮಾಡಿದ್ರೆ ತುಂಬಾ ಒಳ್ಳೇದು. ಔಷಧಿ ತಗೊಂಡು ಮಲಗ್ಬಿಟ್ರೆ ಬೇಗ ವಾಸಿ ಆಗ. ಇನ್ನು ಕಾಯಿಲೆ ನನಗೆ ಬೇಗ ಹೋಗಿ ಬಿಡ್ಬೇಕು ಅಂದ್ರೆ ದಿನಾಲು ಇದನ್ನ ಅರ್ಧ ಗಂಟೆ ಮುದ್ರೆ ಮಾಡ್ಬೇಕಿದ್ರೆ ಹೆಸರು ಅಪಾನ ಮುದ್ರ. ದಿನಕ್ಕೆ 1 ಸಾರಿ ಅಥವಾ 2 ಸಾರಿ 3 ಸಾರಿನೂ ಮಾಡ್ಬೋದು. 20-20 ನಿಮಿಷದಂತೆ ನಿಮ್ಗೆ ಸಮಯ ಇದ್ರೆ. ಇಲ್ಲ ನಿಮ್ ಕೆಲಸದವ್ರ ಕಡೆ ಮಾಡಿಸ್ರಿ, ಅವ್ರಿಗೆ ಆರಾಮಾಗುತ್ತೆ. ಇದನ್ನ 3 ಸಾರಿ ಮಾಡ್ಬೋದು. ಆಮೇಲೆ ಈ ಮುದ್ರೆನ ಅರ್ಧ ಗಂಟೆ ಮಾಡ್ಬೇಕು, ವರ್ಣ ಮುದ್ರ. ಆಮೇಲೆ ಇನ್ನೊಂದು ನಾವು ತೋರಿಸ್ತಾ ನೋಡ್ರಿ, ಕ್ಷೇಪನ ಮುದ್ರ 10 ನಿಮಿಷ ಮಾಡ್ಬೇಕು.
ಕ್ಷೇಪನ ಮುದ್ರಾ ಅದರ ಹೆಸರು. ನೆಟ್ಟಲ್ಲಿ ಹೊಡೆದು ನೋಡ್ಬೇಕು. ಈ 3 ಮುದ್ರೆಗಳನ್ನ ಎಷ್ಟು ಸಮಯ ಹೇಳಿದೀವಿ ಅಷ್ಟು ಸಮಯ ಮಾಡ್ಬೋದು. ದಿನಕ್ಕೆ 2 ಬಾರಿ ಮಾಡ್ಬೋದು, 3 ಬಾರಿನೂ ಮಾಡ್ಬೋದು, ಬಸ್ಸಲ್ಲಿ ಹೋಗುವಾಗ್ಲೂ ಮಾಡ್ಬೋದು, ಟಿವಿ ಮುಂದೆ ಕೂತಾಗ್ಲೂ ಮಾಡ್ಬೋದು, ನಿದ್ದೆ ಬರುವವರೆಗೆ ಮಲಗಿಕೊಂಡು ಮಾಡ್ಬೋದು. 2 ಕೈಯಿಂದ ಮಾಡಬೇಕು, ಹೆಚ್ಚು ಹೊತ್ತು ಮಾಡ್ಬೇಕು. ಮುದ್ರೆಗಳು ಮಾಡಿದ್ರೆ ಆದಷ್ಟು ಬೇಗ ವಾಸಿ ಆಗುತ್ತೆ. ಇದು ಒಂದೇ ಕೋರ್ಸ್ ಮಾಡಿ ಮುಂದೆ ಮುದ್ರೆನೇ ಮಾಡ್ತಾ ಹೋದ್ರೆ ಚರ್ಮ ರೋಗ ಹೋಗ್ಬಿಡುತ್ತೆ. ಡೈಜೆಷನ್ ಚೆನ್ನಾಗಾಗುತ್ತೆ. ಈಗ ಕೊಟ್ಟಂತ ಔಷಧಿ 2 ತಿಂಗಳಿಗಾಗತ್ತೆ. ಮನೆಗೆ ಹೋಗಿ ವಿಡಿಯೋ ನೋಡ್ಬೇಕು. ಮತ್ತೊಮ್ಮೆ ಔಷಧಿ ಮುಂದಿಟ್ಟುಕೊಂಡು ವಿಡಿಯೋ ನೋಡ್ಬೇಕು. ಔಷಧಿ ಹೇಗೆ ಹೇಳಿದೀನಿ ಆ ರೀತಿ ಔಷಧಿಯನ್ನ ತಗೊಳ್ಳಿ. ಔಷಧಿ ಖಾಲಿ ಆಗೋದು 2 ತಿಂಗಳು ಇರುವಾಗ್ಲೇನೆ ಇಲ್ಲಿಗೆ ಬರೋದಿದೆ. ನಾವು ಮುಂದಿನ ಸರಿ ಬರಲ್ರಿ, ನಾವು ಅಲ್ಲೇ ಮನೆಯಾಗ ಮಾಡ್ಕೋತೀವಿ ಅಂದ್ರೆ ಆ ಕಡೆ ಹಿಂದ್ಗಡೆ ಒಂದು ಚರ್ಮ ರೋಗದ ಕರಪತ್ರ ಅಂಟಿಸಿದೀವಿ, ಹ್ಯಾಂಡ್ ಬಿಲ್. ಅದನ್ನ ಫೋಟೋ ತಕೊಂಡು ಹೋದ್ರೆ ಮನೆಯಲ್ಲೇ ಔಷಧಿಯನ್ನ ಮಾಡ್ಕೊ. ನಾವು ಮನೇಲಿ ಕೊಡೋ ಔಷಧಿ, ನೀವು ಮಾಡ್ಕೊಳ್ಳೋ ಔಷಧಿ 2 ಒಂದೇನೆ. ಮನೇಲೆ ಸಿಗುತ್ತೆ. ಅರಿಶಿನ, ನೆಲ್ಲಿ ಪುಡಿ, ಮೆಂತ್ಯ ಪೌಡರ್ ಇವತ್ತು ಮಾರುಕಟ್ಟೆಯಲ್ಲಿ ಎಲ್ಲ ಸಿಗ್ತವೆ. ಪತಂಜಲಿ ಸಿಗುತ್ತೆ. ಅದನ್ನ ಎಷ್ಟೆಷ್ಟು ಅಂತ ಮಿಕ್ಸ್ ಮಾಡೋದು ಹೇಳಿದೀವಿ. ಅದನ್ನ ನೋಡಿ ಮಾಡ್ಬೋದು. ಮುಂದಿನ ಸಾರಿ ಬಂದ್ರು ನಾವು ಔಷಧಿ ಕೊಡಲ್ಲ, ಆದ್ರೆ ಮತ್ತೆ ಹೇಳಿಕೊಡ್ತೀವಿ. ನಿಮ್ದು ಏನ್ ಪ್ರಶ್ನೆ ಇದೆ ಕೇಳಿ ಸಲಹೆ ಕೊಟ್ಟು ಕಳಿಸ್ತೀವಿ. ಮುಂದಿನ ವಾರದಿಂದ ಕ್ಯಾನ್ಸರ್ದು ಬಿಟ್ಟು ಇನ್ನು ಉಳಿದ ಯಾವುದೇ ಔಷಧಿಗಳನ್ನ ಕೊಡೋದಿಲ್ಲ ಅನ್ನೋದು ಇವತ್ತು ಘೋಷಣೆ ಆಗಿದೆ. ಬೆಳಿಗ್ಗೆ ಕೇವಲ ಕ್ಯಾನ್ಸರ್ ಕೊಡ್ತೀವಿ, ಉಳಿದ ಔಷಧಿ ಎಲ್ಲ ಮನೇಲೇ ಮಾಡ್ಕೊಳ್ಬೇಕು. ತುಂಬಾ ಜನರಿಗಿದೆ, ಕೋಟ್ಯಾನು ಕೋಟಿ ಜನರಿಗಿದೆ. ನಾವೊಬ್ಬರೇ ಎಷ್ಟು ಜನ್ಮ ಕೊಡೋದು? ಅದಕ್ಕೋಸ್ಕರ ಈ ರೀತಿ ಮಾಹಿತಿಯನ್ನ ಕೊಟ್ಟಿದೀವಿ, ಕರಪತ್ರ ಮಾಡಿದೀವಿ, ಬೇರೆ ಭಾಷೆನಲ್ಲೂ ಮಾಡಿಸ್ತಾ ಇದೀವಿ. ಆದಷ್ಟು ಬೇಗ ಎಲ್ಲರೂ ಮನೆ ಮದ್ದು ಮಾಡಿಕೊಂಡು ಅವರು ಚೆನ್ನಾಗಿ ಆರಾಮಾಗಿ ದೇಶವು ರೋಗ ಮುಕ್ತ ಆಗಲಿ ಅನ್ನೋ ಚಿಂತನೆಗೆ ಈ ರೀತಿ ಪುಸ್ತಕ ಬರೆದಿದ್ದೀವಿ. ಬಂದವರಿಗೆ ಮಾಹಿತಿ ಕೊಡ್ತೀವಿ. ಇಲ್ಲ ಯೂಟ್ಯೂಬ್ನಲ್ಲೂ ಪ್ರತಿ ವಾರ ಹೇಳೋದು ಅಪ್ಲೋಡ್ ಆಗುತ್ತೆ, ಅದನ್ನು ನೋಡಿಯೂ ಔಷಧಿ ಮಾಡಿ. ಪ್ರಾರಂಭದಲ್ಲಿ ಹೇಳಿದ್ರನ್ನ ಹೇಳ್ತೀನಿ ಇನ್ನೊಮ್ಮೆ. ಔಷಧಿ ಇಲ್ಲದೇನೆ ಇದು ಚರ್ಮ ರೋಗ ಗುಣ ಆಗುತ್ತೆ ಅಂತ ಹೇಳಿದೆ. ಯಾರಾದ್ರೂ ಹೇಳಿದಾರ ಇಲ್ಲಿವರೆಗೆ? ನಾನು ಹೇಳಿದ ಪಥ್ಯ ಮುದ್ರೆಗಳ ಮಾಡಿದ್ರೆ ನಿಶ್ಚಿತವಾಗೂ ಚರ್ಮ ರೋಗ ಹೋಗುತ್ತೆ. ನಾನು ಹೇಳಿದ್ದು ಪೂರ್ಣ ಮಾಡೀನಿ ಅಂತ ನೀವು ಹೇಳಿರ್ಬೇಕಾದ್ರೆ ಅದು ಹೋಗ್ಲಿಲ್ಲ ಅಂದ್ರೆ ನಾನು ಜೀವಮಾನ ಔಷಧಿ ಕೊಡೋದನ್ನೇ ನಿಲ್ಲಿಸ್ಬೇಕು. ಮಾಡ್ಲಿಕ್ಕೆ ತಯಾರಿಲ್ಲ. ನಾವು ದುಡ್ಡು ಖರ್ಚಾದ್ರೆ ಮಾತ್ರ ಆರಾಮಾಗುತ್ತೆ ಅನ್ನೋ ಮನೋಭಾವನೆಗೆ ನಾವು ಬಂದ್ಬಿಟ್ಟಿದೀವಿ. ಮೈಂಡ್ ಸೆಟ್ ಹಂಗಾಗ್ಬಿಟ್ಟಿದೀವಿ. ಈಗ ಕೂಡ ಔಷಧಿನೇ ಡೌಟ್ ಪಡ್ತಾರೆ. ಏನ್ ಇಷ್ಟೇನಾ ಇದು, ಏನ್ ಗುಣ ಆಗುತ್ತೆ? ಇದೇನು ಗುಣ ಆಗೋಂಗ್ ಕಾಣಲ್ಲಪ್ಪ. ನಾನು ಈಗಾಗಲೇ 20 ಲಕ್ಷ ಖರ್ಚು ಮಾಡಿದ್ದೀನಿ. ನಾವು ಜಾಸ್ತಿ ಕೊಟ್ಟರೆ ತಗೊಳಲ್ಲ. ಚರ್ಮ ರೋಗದವರು ಮುಂದಿನ ಸಾರಿ ಬಂದ್ರು ಅವ್ರಿಗೆ ಎಂಟ್ರಿ ಫೀ ಏನಿಲ್ಲ. ಬೇರೆ ಬೇರೆ ಹಲವಾರು ಕಾರಣಗಳಿಂದ ಈ ವ್ಯವಸ್ಥೆ ಮಾಡ್ತಾ ಇದೀವಿ. ಮುಂದಿನ ಸಾರಿ ಬೇಕಂದ್ರೆ ಕಾರ್ಡ್ ಪ್ರಿಂಟ್ ತಗೊಂಡೋಗ್ರಿ, ಇಲ್ಲ ಪುಸ್ತಕ ತಗೊಂಡೋಗ್ರಿ, ಇಲ್ಲ ವಿಡಿಯೋ ಇದೆ ವಿಡಿಯೋ ನೋಡಿ ಮಾಡಿ. ನಿಮ್ಮೆಲ್ಲರಿಗೂ ಬೇಗ ವಾಸಿ ಆಗ್ಲಿ ಅಂತ ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ.